ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೊರೋನಾ ವೈರಸ್ ಖಚಿತವಾಗಿ ಚೀನಾ ನಿರ್ಮಿತ, ಸಾಕ್ಷಿ ಸಮೇತ ತೋರಿಸ್ತಾರಂತೆ ಟ್ರಂಪ್. ಜೈವಿಕ ಯುದ್ಧ. ಹೌದು, ಕೊರೋನಾ ಅನ್ನೋ ಮಹಾಮಾರಿಯಿಂದ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಬರೋಬ್ಬರಿ 5 ವರ್ಷಗಳ ಹಿಂದೆ ಸಾವಿನ ಸುನಾಮಿಯನ್ನೇ ಎಬ್ಬಿಸಿದ್ದ ಕೊರೋನಾ ವೈರಸ್ಗೆ ಬಲಿಯಾದವರು ಎಷ್ಟು ಗೊತ್ತಾ? ಬರೋಬ್ಬರಿ 7 ಲಕ್ಷ ಜನರು ಸತ್ತಿದ್ದಾರಂತೆ. ಇದು ವೆಬ್ಸೈಟ್ನಲ್ಲಿ ಸಿಕ್ಕ ಮಾಹಿತಿ. ಆದರೆ ಅನಧಿಕೃತವಾಗಿ ಅದೆಷ್ಟು ಜನ ಅಥವಾ ಅದೆಷ್ಟು ಕೋಟಿ ಜನ ಸತ್ತಿದ್ದಾರೋ ಗೊತ್ತಿಲ್ಲ. ಆದರೆ ಹಿಂದೆಂದೂ ಕಂಡರಿಯದ ಈ ರೋಗ ನಿಜವಾಗ್ಲೂ ಇತ್ತ ಅಥವಾ ದೊಡ್ಡ ದೊಡ್ಡ ದೇಶಗಳೆಲ್ಲ ಸೇರ್ಕೊಂಡು ಜನಸಂಖ್ಯೆ ಕಮ್ಮಿ ಮಾಡೋದಕ್ಕೆ ಮಾಡಿದ ಪ್ಲಾನ್ ಆಗಿತ್ತ? ಇಲ್ಲ ಚೀನಾ ವೈರಸ್ ಅನ್ನ ಹಬ್ಬಿಸಿ ಸೇಡು ತೀರಿಸಿಕೊಂಡತ? ಅಥವಾ ಮೆಡಿಸಿನ್ ಮಾರಾಟ ಮಾಡೋದಕ್ಕೆ ಇಂತಹ ದೊಡ್ಡ ಪ್ಲಾನ್ ಮಾಡಿತ್ತ? ಚೀನಾ ಕುತಂತ್ರದ ಬಗ್ಗೆನೇ ವಿವರವಾಗಿ ಹೇಳ್ತೀವಿ. ಆದರೆ ಅದಕ್ಕೂ ಮುಂಚೆ ಕೊರೋನಾ ರೋಗ ಸತ್ಯಾನ? ಕೊರೋನಾ ಕಾಲದಲ್ಲಿ ನೀವು ಅನುಭವಿಸಿದ ಅನುಭವ ಹೇಗಿತ್ತು? ಕೊರೋನಾದಿಂದ ನೀವು ಯಾರನ್ನಾದರೂ ಕಳ್ಕೊಂಡಿದ್ದೀರಾ? ಅಂದು ಹೇಗೆ ಚಿಕಿತ್ಸೆ ಕೊಡಲಾಗ್ತಾಗಿತ್ತು? ಅದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಕೊರೋನಾ ಅನ್ನೋದೇ ಸುಳ್ಳ? ಇವರೆಲ್ಲರೂ ಸೇರಿಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರಾ? ಕಮೆಂಟ್ ಮೂಲಕ ತಿಳಿಸಿ. 2020 ಮಾರ್ಚ್ ತಿಂಗಳಲ್ಲಿ ಲಾಕ್ಡೌನ್ ಘೋಷಣೆಯಾದಾಗ ಭಾರತದ ರಸ್ತೆಗಳು ನಿಶ್ಚಲವಾಗಿದ್ವು. ದಿನಗೂಲಿಯವರ ಕೈಯಲ್ಲಿ ಕೆಲಸವಿಲ್ಲದೆ, ಕುಟುಂಬದ ಒಲೆಗಳು ಬೆಂಕಿಯಿಲ್ಲದೆ ದಿನಗಳೇ ದೂಡ್ತಾಗಿದ್ವು. ಒಬ್ಬ ಕೂಲಿ ಕಾರ್ಮಿಕ ತನ್ನ ಮಗುವಿನ ಜೊತೆಗೆ 100 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಊರಿಗೆ ಹೊರಟಿದ್ದ. ಆ ದೃಶ್ಯಗಳು ಎದೆ ನಡುಗಿಸುವಂತೆ ಮಾಡಿದ್ವು. ಕೊರೋನಾ ಭಯಕ್ಕಿಂತ ಜೀವನೋಪಾಯದ ಕಳವಳವೇ ದೊಡ್ಡದಾಗಿತ್ತು. ಆಸ್ಪತ್ರೆಗಳ ಕತೆಯೇ ಬೇರೆಯಾಗಿತ್ತು. ಆಕ್ಸಿಜನ್ ಕೊರತೆ, ಬೆಡ್ಗಾಗಿ ಜನರ ಹೆಣಗಾಟ, ಔಷಧಿಗಾಗಿ ಕಾದಾಟ. ಒಂದು ಕಡೆ ತಾಯಿ ತನ್ನ ಮಗುವಿಗಾಗಿ ಆಕ್ಸಿಜನ್ ಸಿಲಿಂಡರ್ಗಾಗಿ ಗಂಟೆಗಟ್ಟಲೆ ಕಾಯುವ ದೃಶ್ಯ ಲಕ್ಷಾಂತರ ಕುಟುಂಬಗಳ ನೋವಿನ ಸಂಕೇತವಾಗಿತ್ತು. 2021 ಎರಡನೇ ಅಲೆಯಲ್ಲಿ ಭಾರತದಲ್ಲಿ ದಿನಕ್ಕೆ 4 ಲಕ್ಷಕ್ಕೂ ಹೆಚ್ಚು ಕೇಸುಗಳು, ಸಾವಿರಾರು ಜನರ ಸಾವು ವರದಿಯಾಗ್ತಾಗಿತ್ತು. ಕಳೆದುಕೊಂಡವರ ನೋವು ಇನ್ನೂ ದೊಡ್ಡದಾಗಿತ್ತು. ಒಬ್ಬ ಮಗ ತನ್ನ ತಂದೆಯನ್ನ ಆಸ್ಪತ್ರೆಯಿಂದ ಮನೆಗೆ ತರಲು ಸಾಧ್ಯವಾಗದೆ ಕಣ್ಣೀರಿಟ್ಟಿದ್ದ. ಗಂಗಾ ನದಿಯ ದಡದಲ್ಲಿ ಸಾವಿರಾರು ಶವಗಳ ಸಂಸ್ಕಾರದ ದೃಶ್ಯಗಳು ಭಾರತದ ದುರಂತವನ್ನ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ವು. ಒಂದು ಕುಟುಂಬದ ತಾಯಿಯನ್ನು, ತಂದೆಯನ್ನ ಕಳೆದುಕೊಂಡಂತಹ ನೋವು ಶಬ್ದದಲ್ಲಿ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂದಿನ ಒಂದೊಂದು ದೃಶ್ಯಗಳನ್ನ ನೆನಪಿಸ್ಕೊಂಡ್ರೇನೆ ಎದೆ ಬಡಿತ ಹೆಚ್ಚಾಗತ್ತೆ. ಆಂಬ್ಯುಲೆನ್ಸ್ ಶಬ್ದ ಕೇಳಿದ್ರೇನೆ ಈಗ್ಲೂ ಕೂಡ ಎದೆ ಜಲ್ಲನ್ಸತ್ತೆ. ಇಷ್ಟೆಲ್ಲ ಸಾವು ನೋವಿಗೆ ಕಾರಣವಾದವರು ಯಾರು? ಯಾವುದೋ ವೈರಸ್ ಅಂತೆ, ಯಾವುದೋ ರೋಗವಂತೆ, ಯಾವುದೋ ಕೊರೋನಾ ಅಂತೆ. ಕೆಮ್ಮು, ನೆಗಡಿ, ಜ್ವರ ಅಂತ ಆಸ್ಪತ್ರೆಗೆ ಹೋದವರು ಹೆಣವಾಗಿ ಬರ್ತಾ ಇದ್ದಾರಲ್ಲ ಅಂತ ಜನ ತಲೆ ಕೆಡಿಸ್ಕೊಂಡಿದ್ದೂಗಿದೆ. ಬೇಕಂತಲೇ ಜನರನ್ನ ಸಾಯಿಸ್ತಾ ಇದ್ದಾರಾ? ಇಲ್ಲ ಚೀನಾ ವೈರಸ್ ಹರಿಬಿಟ್ಟು ಜೈವಿಕ ಯುದ್ಧ ಶುರು ಮಾಡ್ತಾ, ಇಲ್ಲ ಜನಸಂಖ್ಯೆ ಕಂಟ್ರೋಲ್ ಮಾಡೋದಕ್ಕೆ ಎಲ್ಲ ದೊಡ್ಡವರೆಲ್ಲ ಸೇರಿಕೊಂಡು ಜನರನ್ನ ಸಾಯಿಸ್ತಾ ಇದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗಿದ್ವು. ಆದರೆ ಅಮೆರಿಕದ ಅಧ್ಯಕ್ಷನೇ ಚೀನಾ ವಿಶ್ವದ ವಿರುದ್ಧ ಜೈವಿಕ ಯುದ್ಧ ಶುರು ಮಾಡಿದೆಯಂತ ಹೇಳಿದ್ದ. ಚೈನಾ 3ನೇ ಮಹಾಯುದ್ಧ ಶುರು ಮಾಡಿದೆಯಂತ ಹೇಳಿಕೆಯನ್ನ ಕೊಟ್ಟಿದ್ದ. ಹೌದು, ಡಿಸೆಂಬರ್ 29, 2019 ಚೀನಾದ ಹುವಾನ್ ಅನ್ನುವಂತಹ ಪ್ರದೇಶ ಒಂದು ಏರಿಯಾದಲ್ಲಿ ಪಾರ್ಟಿ ನಡೀತಾಗಿತ್ತು. ಆ ಪಾರ್ಟಿಯಲ್ಲಿ ಜನ ಸೇರಿದ್ರು. ಅಲ್ಲೇ ಕೊರೋನಾ ವೈರಸ್ ಹುಟ್ಟಿದ್ದು, ಹರಡಿದ್ದು ಅಂತ ಅಮೆರಿಕ ಹೇಳ್ತಾಗಿದೆ. ಇನ್ನು ವೈರಸ್ ಹುಟ್ಟಿದ್ದು ಚೀನಾದ ಹುವಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪ್ರಯೋಗಾಲಯ. ಇನ್ನು ಈ ಕೊರೋನಾ ವೈರಸ್ ಹುಟ್ಟಿದ್ದೇ ಚೀನಾದ ಹುವಾನ್ನ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪ್ರಯೋಗಾಲಯದಲ್ಲೇ. ಇದನ್ನ ಚೀನಾ ವಿಜ್ಞಾನಿಯೊಬ್ಬರು ಹೇಳಿದ್ರು. ಅಷ್ಟೇ ಯಾಕೆ, ಹುವಾನ್ ಲ್ಯಾಬ್ನಲ್ಲಿ ಕೊರೋನಾ ವೈರಸ್ ಹರಡಿದೆ ಎನ್ನುವುದನ್ನ ಈಗ ಸಾಕ್ಷಿ ಸಮೇತ ಹೇಳೋದಕ್ಕೆ ನಮಗೆ ಅನುಮತಿ ಇಲ್ಲ. ಅದಕ್ಕಾಗಿ ಸೂಕ್ತ ಪುರಾವೆಗಳು, ಸಾಕ್ಷಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಆ ದಿನ ತುಂಬಾ ದೂರವಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಕೊರೋನಾ ವೈರಸ್ ಮಾನವ ನಿರ್ಮಿತ. ಇದು ಯಾವುದೋ ಪ್ರಾಣಿಯೋ ಅಥವಾ ಪಕ್ಷಿಗಳಿಂದ ಸೃಷ್ಟಿಯಾದ ವೈರಸ್ ಅಲ್ಲ. ಜಗತ್ತಿನ ಪ್ರಬಲ ರಾಷ್ಟ್ರಗಳನ್ನ ನೇರವಾಗಿ ಗೆಲ್ಲಲಾಗದ ಚೀನಾ ತನ್ನ ಕಪಟ ಬುದ್ಧಿಯಿಂದ ಜೈವಿಕ ಯುದ್ಧದ ಮೊರೆ ಹೋಗಿ ಈ ಕೊರೋನಾ ವೈರಸ್ ಅನ್ನ ಸೃಷ್ಟಿ ಮಾಡಿದೆ. ಚೀನಾದ ಪ್ರಯೋಗಾಲಯದಲ್ಲಿ ಈ ವೈರಸ್ ಲೀಕ್ ಆಗಿದೆ. ಇದರಿಂದಾಗಿ ಮಾಡಿದುಣ್ಣೋ ಮಹಾರಾಯ ಅನ್ನುವಂತೆ ಮೊದಲು ತಾನೇ ಬಾಧೆಪಟ್ಟು ಚೀನಾ ಮತ್ತೆ ಜಗತ್ತಿಗೆ ಸೋಂಕು ಹಬ್ಬಿಸಿದೆ. ಹೀಗಾಗಿ ಜಗತ್ತಿನ ಇತರೆ ರಾಷ್ಟ್ರಗಳು ಈಗ ಸೋಂಕಿನಿಂದ ಒದ್ದಾಡಿ ಸಾಯ್ತಾ ಇದ್ದಾವೆ. ಇದು ಕೊರೋನಾ ವೈರಸ್ ಹರಡಿರುವ ಬಗ್ಗೆ ಆರಂಭದಿಂದ ಕೇಳಿ ಬರ್ತಾ ಇರುವ ಸುದ್ದಿ. ಇದರಿಂದ ಜಾಗತಿಕ ನಾಶಕ್ಕೆ ಚೀನಾ ಮುನ್ನುಡಿ ಬರಿತಾಗಿದೆಯಾ? ಚೀನಾ ಇಂತಹ ವೈರಸ್ ಸೃಷ್ಟಿಸೋ ಪ್ರಯೋಗಾಲಯ ಇದೆಯಾ? ವೈರಸ್ ಹರಡಿದಾಗಿನಿಂದ ಇದಕ್ಕೆಲ್ಲ ಚೀನಾ ನೇರ ಹೊಣೆ ಎಂದಿದ್ದ ದೊಡ್ಡನ್ನ ಸಾಕ್ಷಿಗಳನ್ನು ಯಾಕೆ ಕೊಡ್ತಾ ಇಲ್ಲ? ಈಗ ಟ್ರಂಪ್ ಹೇಳ್ತಾ ಇರೋದು ಏನು? ಚೀನಾ ವೈರಸ್ ಸೃಷ್ಟಿಸಿದ್ದಕ್ಕೆ ಟ್ರಂಪ್ ಸಾಕ್ಷಿ ಒದಗಿಸ್ತಾರ?
ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಅಂದಹಾಗೆ ಕೊರೋನಾ ವೈರಸ್ ಹುಟ್ಟಿದ್ದು ಚೀನಾದ ಹೈಬೈ ಪ್ರಾಂತ್ಯದ ಹುವಾನ್ ಪ್ರದೇಶದಲ್ಲಂತೆ. ಕಳೆದ 5 ವರ್ಷಗಳಲ್ಲಿ ಕೊರೋನಾಗೆ 70 ಕೋಟಿ ಜನರು ತುತ್ತಾಗಿದ್ದಾರೆ. 7 ಲಕ್ಷ ಜನರು ಸಾವಿಗೀಡಾಗಿದ್ದಾರಂತೆ. ಅದಾದ ನಂತರ ಮತ್ತೆ ಕೊರೋನಾ ವೇರಿಯಂಟ್ಗಳು ಬಂದ್ವು. ಅದರ ಮುಂದುವರೆದ ಭಾಗವಾಗಿ ಭಾರತಕ್ಕೆ ಮತ್ತೆ ಕೊರೋನಾ ವೈರಸ್ ಆತಂಕ ಶುರುವಾಗಿದೆ. ವೈರಸ್ ಹಬ್ಬಿದ ಆರಂಭದಲ್ಲೇ ಚೀನಾ ವಿರುದ್ಧ ರೊಚ್ಚಿಗೆದ್ದಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಹೊಸ ವೈರಸ್ ಹರಡಿಸಿದ್ದೇ ಅಥವಾ ಈ ಹೊಸ ವೈರಸ್ ಅನ್ನು ಸ್ಪ್ರೆಡ್ ಮಾಡಿದ್ದೇ ಚೀನಾ ಅಂತ ಹೇಳಿದ್ದಾರೆ. ಇದರಿಂದ ಜಗತ್ತಿಗಾಗುವಂತಹ ನಷ್ಟವನ್ನ ಚೀನಾವೇ ಭರಿಸಬೇಕು ಅಂತ ರೋಷದಿಂದ ಮಾತುಗಳನ್ನು ಆಡಿದ್ರು. ಅಲ್ಲದೆ ವೈರಸ್ ನಿಗ್ರಹಿಸುವಲ್ಲಿ ಚೀನಾದ ಕ್ರಮವನ್ನ ಬೇರೆ ರಾಷ್ಟ್ರಗಳು ಅನುಸರಿಸುವಂತೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ದ ಮಾತಿಗೆ ತಿರುಗಿ ಬಿದ್ದಿದ್ದ ಟ್ರಂಪ್ ಚೀನಾ ಸುಳ್ಳು ಅಂಕಿಅಂಶಗಳನ್ನು ನೀಡ್ತಾಗಿದೆ, ಆದರೂ ವಿಶ್ವಸಂಸ್ಥೆ ಚೀನಾವನ್ನೇ ಬೆಂಬಲಿಸ್ತಾ ಇದೆ ಅಂತ ದೂರಿದ್ರು. ಟ್ರಂಪ್ ಚೀನಾದ ಮೇಲೆ ಹೇರಿದ್ದ ಆರೋಪಕ್ಕೆ ಜಗತ್ತಿನ ಹಲವು ರಾಷ್ಟ್ರಗಳಿಂದ ಬೆಂಬಲವೂ ಕೂಡ ವ್ಯಕ್ತವಾಗಿತ್ತು. ಚೀನಾನೇ ವೈರಸ್ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೂ ಚೀನಾದ ಕೈವಾಡವಂತೂ ಇರಬಹುದು ಅಂತ ಭಾಗಶಃ ರಾಷ್ಟ್ರಗಳು ಅಭಿಪ್ರಾಯವಾಗಿದೆ. ಇದರಿಂದ ಭಾರತವೂ ಹೊರತಾಗಿಲ್ಲ. ಕೊರೋನಾ ವೈರಸ್ ಮಾನವ ಸೃಷ್ಟಿಯಲ್ಲ ಅಂತ ಅಮೆರಿಕ ಗುಪ್ತಚರ ಸಂಸ್ಥೆ ಕೊರೋನಾ ಸೋಂಕು ಹಬ್ಬಿಸಿ ಆರಂಭದಲ್ಲಿ ಇದರ ಬಗ್ಗೆ ಎಲ್ಲವೂ ತಿಳಿದಿದ್ರೂ ಚೀನಾ ಮಾಹಿತಿಯನ್ನ ನೀಡಲಿಲ್ಲ. ತ್ವರಿತವಾಗಿ ಕಾರ್ಯಪ್ರವೃತ್ತವಾಗುವಲ್ಲಿ ಚೀನಾ ವಿಫಲವಾಗಿದೆ ಅಂತ ಇದರ ಬಗ್ಗೆ ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಆರಂಭಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಕೊರೋನಾ ವೈರಸ್ ಮಾನವ ನಿರ್ಮಿತವಲ್ಲ ಅಥವಾ ಆನುವಂಶಿಕವಾಗಿ ಮಾರ್ಪಡಲಾಗಿರುವಂತಹ ಸೋಂಕಲ್ಲ ಅಂತ ಹೇಳಿದ್ರು. ಇದು ಟ್ರಂಪ್ ಹೇಳಿಕೆಗೆ ದೊಡ್ಡ ಹೊಡೆತವನ್ನು ನೀಡಿತ್ತು. ಸದ್ಯ ಚೀನಾ ಮೇಲಿರುವಂತಹ ಆರೋಪಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಸದ್ಯ ಚೀನಾದ ಮೇಲೆ ಜಗತ್ತಿನ ಹಲವು ರಾಷ್ಟ್ರಗಳು ನೇರವಾಗಿ ಆರೋಪ ಮಾಡ್ತಿಲ್ಲವಾದರೂ ಚೀನಾದ ಮೇಲೆ ಹೆಚ್ಚಿನ ಎಲ್ಲಾ ರಾಷ್ಟ್ರಗಳಿಗೆ ಅನುಮಾನವಂತೂ ಇದ್ದೇ ಇದೆ. ಈ ಬಗ್ಗೆ ಅಲ್ಲಲ್ಲಿ ಭಾರಿ ಚರ್ಚೆಗಳು ನಡೀತಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲೂ ಈ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗ್ತಾಗಿದೆ. ಚೀನಾ ಮೇಲಿರುವಂತಹ ಅನುಮಾನ ಅಥವಾ ಆರೋಪಗಳು ಯಾವುವು ಗೊತ್ತಾ? ಕೊರೋನಾ ವೈರಸ್ ಚೀನಾ ಸೃಷ್ಟಿಸಿದ್ದು ಜೈವಿಕ ಯುದ್ಧದ ಭಾಗವಾಗಿ ಜೈವಿಕ ಅಸ್ತ್ರವನ್ನಾಗಿ ಚೀನಾ ಈ ಕೊರೋನಾ ವೈರಸ್ ಅನ್ನ ಸೃಷ್ಟಿ ಮಾಡಿ ಲೀಕ್ ಮಾಡಿದೆ. ಹುವಾನ್ನಲ್ಲಿರುವ ಹುವಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪ್ರಯೋಗಾಲಯದಲ್ಲಿ ಹೊಸ ವೈರಸ್ ಅಚಾತುರ್ಯದಿಂದಾಗಿ ಅಥವಾ ಉದ್ದೇಶಪೂರ್ವಕವಾಗಿಯೂ ಲೀಕ್ ಆಗಿದೆ ಅಂತ ಹೇಳಲಾಗ್ತಿದೆ. ಕೆಲವರು ಕೊರೋನಾ ವೈರಸ್ ಒಂದು ಜೈವಿಕ ಅಸ್ತ್ರ ಅಂತ ಆರೋಪಿಸಿದ್ದಾರೆ. ಇದನ್ನ ಚೀನಾದ ಹುವಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯಲ್ಲಿ ತಯಾರಿಸಲಾಗಿದೆ ಅಂತ ವಿಜ್ಞಾನಿಗಳು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈ ಆರೋಪವನ್ನ ಬೆಂಬಲಿಸಲು ಕೆಲವು ವರದಿಗಳು ಹುವಾನ್ ಲ್ಯಾಬ್ನಲ್ಲಿ ಗೇನ್ ಆಫ್ ಫಂಕ್ಷನ್ ಸಂಶೋಧನೆ ನಡೆಸ್ತಾ ಇತ್ತು ಅಂತ ತಿಳಿಸಿದೆ. ಇದರಲ್ಲಿ ವೈರಸ್ಗಳನ್ನು ಹೆಚ್ಚು ಸಾಂಕ್ರಾಮಿಕವಾಗಿಗೊಳಿಸುವಂತಹ ಸಂಶೋಧನೆಗೆ ಒಳಪಡಿಸಲಾಗಿತ್ತು. ಆದರೆ ಈ ಆರೋಪಗಳಿಗೆ ಯಾವುದೇ ಘನವಾದ ಪುರಾವೆಗಳು ಇಲ್ಲ. WHO ಮತ್ತು ಇತರೆ ವೈಜ್ಞಾನಿಕ ಸಂಸ್ಥೆಗಳು ಈ ವೈರಸ್ ಪ್ರಕೃತಿಯಿಂದ ಉದ್ಭವವಾದದ್ದು ಅಂತ ಸೂಚಿಸಿವೆ. ಜೊತೆಗೆ ಬಾವಲಿಗಳಿಂದ ಮಾನವನಿಗೆ ಹರಡಿರಬಹುದು ಅಂತ ತಿಳಿಸಿದೆ. ವೈರಸ್ನ ಮಾಹಿತಿಯನ್ನ ಮುಚ್ಚಿಡಲು ಪ್ರಯತ್ನ ಮಾಡಿತ್ತು ಅಂತ ವೈದ್ಯರು ಹೇಳಿದ್ದಾರೆ. ಚೀನಾದ ಮೇಲೆ ಆರೋಪಗಳು ಮತ್ತು ಸಂಶಯ ಬರೋದಕ್ಕೆ ಶುರುವಾಯಿತು. 2021ರಲ್ಲಿ ಕೆಲವು ಯೂಟ್ಯೂಬ್ ವಿಡಿಯೋಗಳು ಈ ಆರೋಪವನ್ನ ಚೀನಾದ ಕಳ್ಳಗರ್ಭ ಅಂತ ಕರೆದ್ವು. ಆದರೆ ಇವುಗಳಿಗೆ ವೈಜ್ಞಾನಿಕ ಆಧಾರಗಳು ಕಡಿಮೆಯಾಗಿವೆ. ಇನ್ನು ಜಗತ್ತನ್ನ ನೇರ ಯುದ್ಧದಿಂದ ಮಣಿಸಲಾಗದೆ ಪರೋಕ್ಷ ಹಾದಿಯಲ್ಲಿ ಚೀನಾ ಅನುಸರಿಸ್ತಾಗಿದೆ. ಚೀನಾದಲ್ಲಿ ಬೇಗನೆ ವೈರಸ್ ಹರಡಿದ್ದರೂ ಈಗ ಭಾರಿ ಮಟ್ಟದಲ್ಲಿ ಅದು ಹತೋಟಿಗೆ ಬಂದಿದ್ದು ಹೇಗೆ? ಜಗತ್ತಲ್ಲಿ ಈ ವಿಷಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ರು. ಈ ಬಗ್ಗೆ ಚೀನಾ ಇನ್ನೂ ಸ್ಪಷ್ಟನೆಯನ್ನ ನೀಡಿಲ್ಲ. ಯಾಕೆ? ಎಲ್ಲ ರಾಷ್ಟ್ರಗಳು ಒಳಗೆ ಬರುವಂತಹ ಅಥವಾ ದೇಶದಿಂದ ಹೊರಗೆ ಹೋಗುವ ವಿಮಾನಗಳನ್ನು ನಿಲ್ಲಿಸಿದ್ರೆ ಚೀನಾ ಮಾತ್ರ ಒಳಬರುವ ಮತ್ತು ಹೊರಹೋಗುವ ವಿಮಾನಗಳನ್ನು ಮಾತ್ರ ಯಾಕೆ ನಿಲ್ಲಿಸಲಿಲ್ಲ? ಬೇರೆ ಬೇರೆ ದೇಶಗಳಿಗೆ ವಿಮಾನ ಹಾರಾಟವನ್ನ ಮಾಡೋದಕ್ಕೆ ಅಂದು 2020ರಲ್ಲಿ ಕೊರೋನಾ ವೈರಸ್ ಹಬ್ಬಿಸಿದಂತಹ ಚೀನಾದ ವಿರುದ್ಧ ಅನೇಕ ರಾಷ್ಟ್ರಗಳು ಸಿಡಿದೆದ್ದಿದ್ವು. ಆದರೂ ಕೂಡ ಚೀನಾ ಒಂದು ಮಾತುಗಳನ್ನು ಕೂಡ ಹೇಳಿರಲಿಲ್ಲ. ಕೊರೋನಾ ವೈರಸ್ ಬಗ್ಗೆ ಅನೇಕ ಸಿದ್ಧಾಂತಗಳು, ಕೊರೋನಾ ವೈರಸ್ ಬಗ್ಗೆ ಅನೇಕ ಸಂಶೋಧನೆಗಳನ್ನು ನಡೆಸಿದ್ರೂ ಕೂಡ ಅಮೆರಿಕ ಚೀನಾನೇ ಈ ಕೊರೋನಾ ವೈರಸ್ ಅನ್ನು ಹಬ್ಬಿಸಿದ್ದು ಅಂತ ಹೇಳಿದೆ. ಕೊರೋನಾ ವೈರಸ್ಗೆ ಈಗಾಗಲೇ ಸಾಕಷ್ಟು ಜನರು ಸತ್ತಿದ್ದಾರೆ. ಈಗಲೂ ಕೂಡ ಕೊರೋನಾ ವೈರಸ್ ಇನ್ನೂ ಜೀವಂತವಾಗಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಕೊರೋನಾ ವೈರಸ್ ಭಾರತಕ್ಕೆ ಮತ್ತೊಂದು ಹೊಸ ರೂಪವನ್ನು ತಾಳಿ ಎಂಟ್ರಿ ಕೊಟ್ಟಿದ್ದು. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇರಳ ಸೇರಿದಂತೆ ತಮಿಳುನಾಡಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾಗಿದೆ. ಇದೆಲ್ಲವೂ ಒಂದು ಗಿಮಿಕ ಅಥವಾ ಈಗ ಮಳೆಗಾಲ ಒಂದು ಬರ್ತಾ ಇದೆಯಲ್ಲ, ಈ ಮಳೆಗಾಲದಲ್ಲಿ ಮೆಡಿಸಿನ್ಗಳನ್ನು ಮಾರಾಟ ಮಾಡುವಂತಹ ಪ್ಲಾನ್ನಲ್ಲಿ ಎಲ್ಲರೂ ಸೇರಿಕೊಂಡು ಈ ಒಂದು ಕೊರೋನಾ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಆದರೆ ಅದೇನೇ ಆಗಲಿ, ಕೊರೋನಾ ವೈರಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಕೊರೋನಾ ವೈರಸ್ನ ವಿರುದ್ಧ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಹೋರಾಡಬೇಕಾಗಿದೆ. ಇದಾಗಿತ್ತು ಕೊರೋನಾ ವೈರಸ್ಗೆ ಸಂಬಂಧಿಸಿದ ಮಾಹಿತಿ. ಹೇಗನ್ನಿಸ್ತು ವಿಡಿಯೋ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.